ಪಿಂಕಿ ಬಾ ಪುಟ್ಟಿ, ಎಲ್ಲೋದ್ರೆ ನೀವಿಬ್ರು? ಎಲ್ಲ ಅಡುಗೆ ಮನೆಯಲ್ಲಿ ಸೇರ್ಕೊಂಡಿರ? ಬನ್ನಿ ಈ ಕಡೆ. ನಂಗೆ ಲೇಟ್ ಆಯ್ತು, ವೆಂಕಟೇಶಣ್ಣನ ಮನೆ ಮಗಳದು ಹೊಸ್ಕೆ ಶಾಸ್ತ್ರಕ್ಕೆ ಹೋಗಕ್ಕೆ. ಬನ್ನಿ ಬನ್ನಿ, ಬಾಗ್ಲಾಕ ಬನ್ನಿ. ದೂರ ಹೊರಟೆ ಅಜ್ಜಿ? ಲೇ ಚುಪ್ಪಿ, ಒಂದ್ ಹೊಸ್ಕೆ ಶಾಸ್ತ್ರ ಫಂಕ್ಷನ್ ಕಣವ, ಅದಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಇರು. ಅಜ್ಜಿ, ಹೊಸ್ಕೆ ಶಾಸ್ತ್ರ ಅಂದ್ರೆ ಏನು ಅಜ್ಜಿ? ಅದೇ ಕಣವ, ಆ ವೆಂಕಟೇಶಣ್ಣನ ಮಗಳು ದೊಡ್ಡಳಾಗಿದ್ದಾಳಲ್ಲ, ಅದಕ್ಕೆ ಫಂಕ್ಷನ್ ಅಂತೆ. ಊಟ ಹಾಕ್ಸಿಯರೆ, ಊಟ ಮಾಡ್ಕೊಂಡ್ ಬರ್ತೀನಿ. ದೊಡ್ಡಳಾಗೋದು ಅಂದ್ರೆ ಏನಜ್ಜಿ? ಅದಾ, ಇಷ್ಟ ದಿನ ನಿನ್ ತರ ನಮ್ಮ ಈ ಗಿರಿಸನ್ ತರ ಸಣ್ಣ ಸಣ್ಣಕ್ಕಿದ್ಲ ಚಿಕ್ಕ ಹುಡುಗಿ, ಇವಾಗ ಕಾಲೇಜಿಗೆ ಹೋಗಿದ್ದಾಳೆ ಕಣವ, ದೊಡ್ಡವಳಾಗಿದ್ದಾಳೆ, ಅದಕ್ಕೆ ಫಂಕ್ಷನ್. ಓ ಹೌದಾ, ನಾನು ಕೂಡ ಇನ್2 ವರ್ಷದಲ್ಲಿ ಕಾಲೇಜಿಗೆ ಹೋಗ್ತೀನಿ. ಆಮೇಲೆ ನನಗೂ ಹೊಸ್ಕೆ ಮಾಡ್ತೀಯಾ ಅಜ್ಜಿ? ಕಣವ ಚುಪ್ಪಿ, ಆ ವೆಂಕಟೇಶಣ್ಣನ ಮಗಳು ಕಾಲೇಜಿಗೆ ಹೋದ್ಲು, ದೊಡ್ಡವಳಾದ್ಲು, ಇವತ್ತು ಅವಳಿಗೆ ಫಂಕ್ಷನ್. ನೀನು ಮುಂದೆ ಕಾಲೇಜಿಗೆ ಹೋದ್ಮೇಲೆ, ನೀನು ದೊಡ್ಡವಳಾದ್ಮೇಲೆ ನಿಂಗೂ ಒಂದು ಫಂಕ್ಷನ್, ಹೊಸ್ಕೆ ಫಂಕ್ಷನ್ ಮಾಡೇ ಬಿಡೋಣ ಬಿಡು. ಸರಿ ಇದೆಯಾ ಅಜ್ಜಿ, ಬರೀ ಚುಪ್ಪಿಗೆ ಮಾತ್ರ ಹೊಸ್ಕೆ ಶಾಸ್ತ್ರ ಮಾಡ್ತೀಯಾ? ನಾನು ಕಾಲೇಜಿಗೆ ಹೋದ್ಮೇಲೆ ನನಗೂ ಹೊಸ್ಕೆ ಶಾಸ್ತ್ರ ಮಾಡು. ಅಯ್ಯೋ ಕಂಗಳಿ ಹುಡುಗ, ಹೊಸ್ಕೆ ಶಾಸ್ತ್ರ ಹೆಣ್ಮಕ್ಳಿಗೆ ಮಾತ್ರ ಮಾಡೋದು ಕಣ. ನೀನೇನ್ ಹೆಣ್ಣು ಹುಡುಗಿನ ಹೊಸ್ಕೆ ಶಾಸ್ತ್ರ ಮಾಡಕ್ಕೆ? ಹೋಗೋಗಳಿಕೆ ಬಂದ್ಬಿಟ್ಟ ನನಗೂ ಹೊಸ್ಕೆ ಶಾಸ್ತ್ರ ಮಾಡಿ ಅಂತ ಕೇಳಕ್ಕೆ. ಅಜ್ಜಿ ಯಾಕೆ ಅಜ್ಜಿ ಹೆಣ್ಮಕ್ಳಿಗೊಂಥರ ಗಂಡ್ಮಕ್ಳಿಗೊಂಥರ ಭೇದ ಭಾವ ಮಾಡ್ತೀಯಾ? ಚುಪ್ಪಿಗೆ ಹೊಸ್ಕೆ ಶಾಸ್ತ್ರ ಮಾಡಿದ್ರೆ ನೀನ್ ನನಗೂ ಹೊಸ್ಕೆ ಶಾಸ್ತ್ರ ಮಾಡ್ಲೇಬೇಕು. ನಾನು ಮುಂದೆ ಕಾಲೇಜಿಗೆ ಹೋಗ್ತೀನಿ ತಾನೆ, ಅವಾಗ ನಾನ್ ಕೂಡ ದೊಡ್ಡವನಾಗ್ತೀನಿ, ನನಗೂ ಒಂದು ಹೊಸ್ಕೆ ಶಾಸ್ತ್ರ ಮಾಡಿದ್ರೆ ಆಯ್ತು. ಅಯ್ಯೋ ನನ್ ತಲೆ ತಿನ್ಬೇಡಿ, ನೀನಾದ್ರೂ ಹೊಸ್ಕೆ ಶಾಸ್ತ್ರ ಮಾಡ್ತಾ, ನೀವಿಬ್ರು ಯಾರ್ದಾದ್ರೂ ಹೊಸ್ಕೆ ಶಾಸ್ತ್ರ ಮಾಡ್ಕೊಳ್ಳಿ, ನಂಗೆ ತಲೆ ತಿನ್ಬೇಡಿ. ಹುಡುಗರದ್ದು ಯಾರಾದ್ರೂ ಹೊಸ್ಕೆ ಶಾಸ್ತ್ರ ಮಾಡ್ತಾರಾ? ನಾನು ಇವಾಗ್ಲೇ ಒಂಚೂರು ವೆಂಕಟೇಶಣ್ಣನ ಮನೆ ಹೊಸ್ಕೆ ಶಾಸ್ತ್ರಕ್ಕೆ ಹೋಗಿ ಬರ್ತೀನಿ, ನೀವಿಲ್ಲೇ ಕಿತ್ತಾಡ್ಕೊಂಡು ನಿಂತಿರಿ. ಅಜ್ಜಿ ಅಜ್ಜಿ ಇರು, ನಾನು ಬರ್ತೀನಿ. ನೀನು ಬತ್ತೀಯನವ ಚುಪ್ಪಿ? ನಡಿ ಅತ್ಲಾಗ ರೆಡಿ ಆಗು, ಬೇಗ ಬೇಗ ಬಟ್ಟೆ ಒಂದು ಸಿಗಿಸ್ಕೊಂಡು ಬಾ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಬರೀ ಚುಪ್ಪಿನ ಮಾತ್ರ ಕರ್ಕೊಂಡು ಹೋಗೋದಲ್ಲ, ನನ್ನನ್ನು ಕರ್ಕೊಂಡು ಹೋಗು, ನಾನು ಬರ್ತೀನಿ. ನಾನು ಕೂಡ ದೊಡ್ಡವನಾಗಿದ್ದೀನಿ, ಹೈಸ್ಕೂಲಿಗೆ ಹೋಗ್ತಾ ಇದ್ದೀನಿ, ನಾನೇನ್ ಸಣ್ಣ ಮಗು ಅಲ್ಲ, ಗೊತ್ತಾಯ್ತಾ? ಕರ್ಕೊಂಡು ಹೋಗು ನನ್ನನ್ನು, ನಾನು ಬರ್ತೀನಿ. ಅಯ್ಯೋ ನಿನ್ ತಲೆಗಲೆಯ, ಹೊಸ್ಕೆ ಶಾಸ್ತ್ರಕ್ಕೆ ಗಂಡ್ಮಕ್ಳು ಯಾರಾದ್ರೂ ಹೋಗ್ತಾರೇನಾ? ಹೆಣ್ಮಕ್ಳು ಮಾತ್ರ ಹೊಸ್ಕೆ ಶಾಸ್ತ್ರಕ್ಕೆ ಹೋಗೋದು. ನಡಿ ಒಳಕ್ಕೆ, ನೀನೊಬ್ಬ ಬಂದ್ಬಿಟ್ಟ ನಂಗೆ ಹೊಸ್ಕೆ ಶಾಸ್ತ್ರ ಮಾಡಜ್ಜಿ, ನಾನು ಹೊಸ್ಕೆಗೆ ಬರ್ತೀನಿ ಅಂತ ಹೇಳಕ್ಕೆ. ಹೆಣ್ಮಕ್ಳಿಗೆ ಅಂತ ಮಾಡೋ ಶಾಸ್ತ್ರ ಅದು, ಗಂಡಸರೆಲ್ಲ ಬರಂಗಿಲ್ಲ. ನಡಿ ಒಳಕ್ಕೆ. ನನ್ನ ತಲೆ ತಿಂತವಿ ಮಕ್ಳು ಹಂಗೆ. ಅಜ್ಜಿ ಇರು, ಈಗಲೇ ರೆಡಿ ಆಗ್ಬಿಟ್ಟು ಬರ್ತೀನಿ. ಅಜ್ಜಿ ನಾನು ಹೊಸ್ಕೆ ಶಾಸ್ತ್ರಕ್ಕೆ ಬರ್ತೀನಿ ಅಜ್ಜಿ, ಅಲ್ಲೇನ್ ಶಾಸ್ತ್ರ ನಡೆಯುತ್ತೆ ಅಂತ ನಾನು ನೋಡ್ಬೇಕು, ನನ್ನನ್ನು ಕರ್ಕೊಂಡು ಹೋಗು ಅಜ್ಜಿ. ನಾನು ಬೇಕಾದ್ರೆ ಹುಡುಗಿ ತರನೇ ಚೂಡಿದಾರ್ ಹಾಕೊಂಡ್ ಬರ್ತೀನಿ, ಆಮೇಲೆ ಒಂದು ವಿಗ್ ಹಾಕೊಂಡ್ ಬಂದ್ಬಿಡ್ತೀನಿ ಅಜ್ಜಿ. ನನ್ನನ್ನ ನಿನ್ ಮೊಮ್ಮಗಳು ಅಂತ ಹೇಳು, ಹುಡುಗ ಅಂತ ಹೇಳ್ಬೇಡ. ನಾನು ಅಲ್ಲಿ ಬಂದು ನೋಡ್ಕೊಂತೀನಿ ಯಾವ ತರ ಹೊಸ್ಕೆ ಶಾಸ್ತ್ರ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ ಎಲ್ಲ ವಿಚಾರಿಸ್ಕೊಂಡು ತಿಳ್ಕೊಂತೀನಿ. ಆಮೇಲೆ ಮುಂದೆ ಒಂದಿನ ನೀನ್ ನನಗೂ ಒಂದು ಹೊಸ್ಕೆ ಶಾಸ್ತ್ರ ಮಾಡಿವಂತೆ. ನಿನ್ ಬಾಯಿಗಳೇ ಅಲ್ಲೋ ಗಿರೀಶ, ಹಿಂಗೆ ನೀನ್ ಇಲ್ಲೇ ಮಾತಾಡ್ಕೊಂಡು ನಿಂತಿರೆ ನಿನ್ ತಲೆಗೆ ಏನಾರು ಎತ್ತಾಕ್ಬಿಡ್ತೀನಿ. ನಡಿ ಒಳಿಕೆ. ನಿನ್ ಬಾಯಿಗಳೇ ಹೆಣ್ಮಕ್ಳ ತರ ಚೂಡಿದಾರ್ ಹಾಕೊಂಡ್ಬರ್ತಾನಂತೆ, ತಲೆಗೆ ವಿಗ್ ಹಾಕೊಂಡ್ಬರ್ತಾನಂತೆ. ಹೋಗಲ್ಲ, ಎಲ್ಲಾದ್ರೂ ಮಣ್ಣಿದ್ರೆ ತಿನ್ನು, ನಾಯಿದು ಏನಾರು ಸಿಕ್ಕ ತಿನ್ಕ. ಗಂಡು ಹುಡುಗನ್ ತರ ಹುಟ್ಟಿದ್ಯಾ, ಹಂಗೆ ಇರು. ಅಲ್ಲಿ ಹೊಸ್ಕೆ ಶಾಸ್ತ್ರದಲ್ಲಿ ಏನ್ ಮಾಡಿದ್ರೇನು ಏನ್ ಬಿಟ್ರೇನು ನಿನಗೇನು? ಒಳಗೆ ಹೋಗು, ಹಂಗೆ ನನಗೆ ಸಿಟ್ಟು ಬರ್ಸ್ಬೇಡ. ಅಜ್ಜಿ ನಾನ್ ರೆಡಿ, ನಡಿ ಹೋಗೋಣ. ಬಾರಿ ಚುಪ್ಪಿ ಹೋಗೋಣ. ಹೋಗ್ತಾ ಇರು ಅಜ್ಜಿ ಮುಂದೆ. ನಾನು ಈಗಲೇ ಯಾವ್ದಾರು ಹೆಣ್ಣು ಹುಡುಗಿ ಬಟ್ಟೆ ಹಾಕೊಂಡು ನೀನ್ ಹಿಂದಿಂದನೇ ಬರ್ತೀನಿ, ನಿನಗೂ ಗೊತ್ತಾಗಬಾರ್ದು ನಾನು ಹೆಣ್ಣು ಹುಡುಗಿ ಅಂತ. ನೋಡ್ತಿರು ಅಲ್ಲಿ ಹೊಸ್ಕೆ ಶಾಸ್ತ್ರದ ಹತ್ರ ಬಂದು ನಾನು ಎಲ್ಲ ನೋಡ್ಕೊಂತೀನಿ. ಅಜ್ಜಿ ಏನಜ್ಜಿ ಇಷ್ಟೊತ್ತು ವೇಟ್ ಮಾಡಿದ್ರು ಬಸ್ಸೇ ಬರ್ತಿಲ್ಲ? ಇರವ ಚುಪ್ಪಿ, ಈಗ ಬಂದ್ಬಿಡುತ್ತೆ ಬಸ್. ಸುಬ್ಬಕ್ಕ ದೂರ ಹೊರಟ್ರಿ? ವಂಜ, ವೆಂಕಟೇಶಣ್ಣನ ಮನೆದು ಹೊಸ್ಕೆ ಶಾಸ್ತ್ರ ಅಲ್ಲೇನೆ ಇವತ್ತು, ಅದಕ್ಕೆ ಹೊರಟೆ ಕಣೆ. ಅಮ್ಮ ಒಂಚೂರು ಈ ಕಡೆ ಬರಮ್ಮ, ನೀನು ಈ ಕಡೆ ಬಂದು ನಿಂತ್ಕಪುಟ್ಟ. ನೀನು ನಾನು ವಂಜನ ಹತ್ರ ಮಾತಾಡ್ಬೇಕು. ನೀನೀಗ ಕರ್ದಿಲ್ಲೇನೆ ಮರೈತಿ ವೆಂಕಟೇಶಣ್ಣ? ಇಲ್ಲ ಕಣೆ ಸುಬ್ಬಕ್ಕ, ನಮ್ದು ಅವ್ರದ್ದು ಒಂಚೂರು ಜಗಳ ಆಗಿತ್ತಲ್ಲಿ ಬೇಲಿ ವಿಚಾರಕ್ಕೆ. ನಮ್ಮ ಜಾಗಕ್ಕೆ ಬೇಲಿ ಹಾಕೊಂಡ್ಬಿಟ್ಟಿದ್ರ ಅವರು, ಹಂಗಾಗಿ ಅವಾಗ ಜಗಳ ಆಡಿದ್ವಾ. ಆಮೇಲೆ ಅವ್ರು ಬೇಲಿ ತೆಗೆದು ನಮ್ಮ ಜಾಗ ನಮಗೆ ಬಿಟ್ಟು ಕೊಟ್ರು, ಆದ್ರೂ ಎಲ್ಲಿ ನಾವು ಮಾತಾಡಕ್ಕಲ್ಲ, ಅವರು ಮಾತಾಡಕ್ಕಲ್ಲ, ಹಂಗಾಗಿ ಅವ್ರು ನಮ್ಮನ್ನು ಫಂಕ್ಷನಿಗೆ ಕರ್ದಿಲ್ಲ ಕಣಿ. ವಾ ಏನಿದು ಹೊಸ ಹೊಸ ಪಿಗರ್ ಹುಡುಗಿರ್ ನಮ್ಮೂರಿಗೆ ಬಂದ್ಬಿಟ್ಟಿದ್ದಾರೆ. ಏನಮ್ಮ ನಿನ್ನ ಹೆಸರು? ಕೆಂಪು ಕೂದ್ಲಿನ ಚೆಲುವೆ. ನನ್ನ ಹೆಸರು ಗಿರಿಜಾ ಅಂತ. ಫ್ಯಾಷನ್ ಕೂದ್ಲು, ಫ್ಯಾಷನ್ ಬಟ್ಟೆ, ಹಳೇ ಹೆಸರು. ಚೆನ್ನಾಗಿದ್ರೆ ಗಿರಿಜಾ. ಅಲ್ಲಿ ನೋಡಿ ಸುಬ್ಬಕ್ಕ, ನಮ್ಮೂರು ಸಾವುಕಾರರು ಆ ಹುಡುಗಿನ ನೋಡಿ ಮಾತಾಡಿಸ್ತಿದ್ದಾರೆ. ಏನಮ್ಮ ಗಿರಿಜಾ, ನಿನ್ ಹೆಸರು ಹಳೇದಂಗಿದೆ, ಆದ್ರೆ ನಿನ್ ಕೈ ಬಹಳ ಮೃದುವಾಗಿದೆ. ನಿನ್ ಕೈ ಎಷ್ಟು ಮೃದುವಾಗಿದೆ, ಇನ್ ನಿನ್ ಕೆನ್ನೆ ಮುಟ್ಟಿದ್ರೆ ಎಷ್ಟು ಮೃದುವಾಗಿರ್ಬೋದು. ಸಾವುಕಾರ್ರೆ ತೆಗಿರಿ ಕೈ, ಆ ಹುಡುಗಿ ಮೈನ್ ಯಾಕೆ ಮುಟ್ತೀರಿ? ಏನಮ್ಮ ಸುಬ್ಬಮ್ಮ, ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ.
ನಿಮ್ಮ ಮಗಳು ಅಲ್ಲೇ ನಿಂತಿದ್ದಾಳೆ, ಅವಳು ವಿಚಾರಕ್ಕೂ ಬಂದಿಲ್ಲ. ಆ ಹುಡುಗಿ ನಾನು ಮಾತಾಡಿಸ್ಲೂ ಇಲ್ಲ. ಇಲ್ಲಿರೋ ಹೊಸ ಹುಡುಗಿ ಗಿರಿಜಾ ಅಂತ ಹೆಸರು. ಈ ಹುಡುಗಿ ಕೈ ಮುಟ್ತೆ ನೋಡು, ಅವಳು ಏನು ಹೇಳಿಲ್ಲ. ಕೈ ಮುಟ್ಟಿದ್ಕೆ ಏನು ಹೇಳಿಲ್ಲ. ಇನ್ ಕೆನ್ನೆ ಮುಟ್ತೀನಿ, ಕೆನ್ನೆ ಮುಟ್ಟಿದ್ರು ಏನು ಹೇಳಿಲ್ಲ ಅಂದ್ರೆ ಕೆನ್ನೆಗೊಂದು ಮುತ್ತು ಕೊಡ್ತೀನಿ. ನಿನಗೇನಮ್ಮ ಕಷ್ಟ? ಊರವ್ರು ಸಾಬ್ರಿ ಎಲ್ಲ ಬೇಡಮ್ಮ ನಿನಗೆ. ನಿನ್ ಕೆಲಸ ಏನಿದೆ ಅಷ್ಟು ನೋಡ್ಕೋಗು. ಆ ಕಡೆ ನೋಡು, ಬಸ್ ಬರ್ತಿದೆ, ಹೋಗ್ ಬಸ್ ಹತ್ಕ. ಸಾವ್ಕಾರ್ರೆ, ಇವಾಗ ನೀವು ಆ ಹುಡುಗಿ ಮೈಯಿಂದ ಕೈ ತೆಗಿತೀರಾ, ನಿಮ್ ಕೈ ಕಡಿಲ್ಲ. ನೀವು 4 ಜನಕ್ಕೆ ಕೆಲಸ ಕೊಡೋರು, 4 ಜನಿಗೆ ಅನ್ನ ಹಾಕೋರು. ಎಂಥ ಮರ್ಯಾದೆಯಿಂದ ಬದುಕಬೇಕು ನೀವು? ಬೀದಿಲೋಗೋ ಹೆಣ್ಮಕ್ಳನ್ನೆಲ್ಲ ಕೈ ಹಿಡಿದು ಎಳಿತೀರಾ. ನಿಮ್ಮ ಮರ್ಯಾದೆಗಷ್ಟು ಬೆಂಕಿ ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ತೆಗಿರ್ರಿ ಕೈಯ ಹುಡುಗಿ ಮೈ ಮೇಲಿಂದ. ಪಾಪ ಆ ಹುಡುಗಿ ನೋಡಿ ಅಳೋ ತರ ಮುಖ ಮಾಡ್ಕೊಂಡಿದೆ. ಸುಬ್ಬಿ, ಈ ಹುಡುಗಿ ನಿನಗೆ ಮಗಳ ಮೊಮ್ಮಗಳ? ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡ್ಕೊಂತಿರು. ನಾನ್ ನಿನಗೆ ಕೆಲಸ ಕೊಡೋ ಸಾವ್ಕಾರ. ಸಾವ್ಕಾರನ್ ಬಾಯಿಗೆ ಮಣ್ಣು ಬಿತ್ತು. ಯಾವ್ದಾದ್ರೆ ಹೆಣ್ಮಕ್ಳನ್ನ ಕೆಟ್ಟಾಗಿ ನೋಡಿದ್ರೆ ಸಾವ್ಕಾರ ಅಂತ ನೋಡಲ್ಲ, ಬಡವ ಅಂತಾನು ನೋಡಲ್ಲ, ಯಾವನು ಅಂತಾನು ನೋಡಲ್ಲ, ಕುಡ್ದು ಹಾಕ್ಬಿಡ್ತೀನಿ. ಇವಾಗ ಹುಡುಗಿ ತಂಟೆಗೆ ಬರ್ದಲೆ ತಿರುಗಿ ಹೋಗ್ತಿದ್ರೆ ಸರಿ ಮನೆಗೆ, ಇಲ್ಲಾಂದ್ರೆ ಸಾವ್ಕಾರನ್ ಮರ್ಯಾದೆ ಇಡೀ ಊರ್ ಬೀದಿಲ್ ತೆಗೆದು ಬಿಡ್ತೀನಿ. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡ್ಕೊಂತೀನಿ ನಿಮ್ಮನ್ನ. ನನ್ನ ಹತ್ರ ಕೆಲಸ ಕೇಳಕ್ ಬನ್ನಿ, ಆವಾಗಿದೆ ನಿಮ್ಗೆ ಹಬ್ಬ. ಹೋಗಲೇ ಹೋಗ ಸಾವ್ಕಾರ ಅಂತೆ. ಸಾವ್ಕಾರನ್ ಬಾಯಿಗೆ ಒಂದಷ್ಟು ಮಣ್ಣು ಬೀಳ. ಏನ್ ಸಾವ್ಕಾರ ಅಂತೆ? ಹದಿ ಬಿದಿಲ್ ಹೋಗ ಹೆಣ್ಮಕ್ಳನ್ನ ಮೈಯೆಲ್ಲ ಮುಟ್ತೀಯ? ನಿನ್ ಬಾಯಿಗಿಷ್ಟು ನಾನು ಇಡೀ ಊರ್ ಜನಕ್ಕೆಲ್ಲ ಹೇಳ್ಕೊಡ್ತೀನಿ. ಇರು, ನಿನ್ ತೋಟಕ್ಕೆ ಗದ್ದೆಗೆ ಯಾರು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ. ಅವಾಗ ನೀನು ನಿನ್ ಹೆಂಡತಿ ಇಬ್ರು ಸೇರ್ಕೊಂಡು ಹಾರೆ ಇಟ್ಕೊಂಡು ಕೆತ್ತಿ ಮಣ್ಣನ್ನ. ಏನಮ್ಮ ಪುಟ್ಟ ನೀನೊಬ್ಳೇ ಯಾಕೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದಿದೀಯಾ? ದೊಡ್ಡವ್ರು ಯಾರು ಬರ್ಲಿಲ್ವಾ? ಹಿಂಗೆ ಹೆಣ್ಮಕ್ಳೆಲ್ಲ ಒಬ್ಬೊಬ್ರೆ ಓಡಾಡಬಾರ್ದು ಕಣಮ್ಮ. ನನ್ನ ಹೆಸರು ಗಿರಿಜಾ ಅಲ್ಲ, ಗಿರೀಶ. ಏನು ಗಿರೀಶನ? ಏ ಅಜ್ಜಿ, ನಾನೇ ಕಣಜ್ಜಿ ಗಿರೀಶ, ಯಾವ ಗಿರ್ಜನೂ ಅಲ್ಲ. ನೀವು ವಾಸ್ಕೆ ಶಾಸ್ತ್ರಕ್ಕೆ ಹೊರಟಿದ್ರಲ್ಲ, ವಾಸ್ಕೆ ಶಾಸ್ತ್ರದಲ್ಲಿ ಏನಿರುತ್ತೆ ಏನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಅಂತ ಹೆಣ್ಮಕ್ಳು ಬಟ್ಟೆ ಹಾಕೊಂಡು ಒಂದು ವೀಕ್ ಸಿಗಿಸ್ಕೊಂಡು ಬಂದಪ್ಪ ಹಿಂದಿಂದ್ಲೆಯ. ಈ ವಯ್ಯ ಯಾವ್ದೋ ಬಂದು ಕೈ ಕೆನ್ನೆ ಎಲ್ಲ ಮುಟ್ಟುತ್ತೆ. ಒಳ್ಳೆ ಚಿಚ್ಚಿ ಅಸಹ್ಯ. ಅಯ್ಯ ನಿನ್ ಬಾಯಿಗಲಯ್ಯ, ನಿನ್ಗೇನ್ ಬಂದಿತ್ತ ಹೊತ್ತು ಗಿರಿಸ? ಈ ತರ ಬಟ್ಟೆ ಹಾಕೊಂಡ್ ಬಂದಿಯಲ್ಲ. ಏಥು, ನಾನು ಯಾವ್ದೋ ಹೆಣ್ಮಗಳಿಗೆ ಆ ಸಾವ್ಕಾರ ಹಿಂಸೆ ಕೊಡ್ತೀಯಾನೆ, ಕೈ ಹಿಡ್ದು ಎಳಿತಿದ್ದಾನೆ ಅಂತ ಬಾಯಿಗೆ ಬಂದಂಗ್ ಉಗ್ದು ಉಪ್ಪು ಹಾಕಿ ಕಳಿಸ್ಬಿಟ್ಟೆ. ಇನ್ನು ನಮಗೆ ಆ ಸಾವ್ಕಾರ ಕೆಲಸ ಕೊಡೋದು ಡೌಟ್. ನಿನ್ನಿಂದ ಎಲ್ಲ ಹಾಳಾಗೋಯ್ತು. ನಿನ್ ಮಾರೆಗಿಷ್ಟು. ನಿನ್ ಬಾಯಿಗಲಯ್ಯ, ನಡಿ ಮನಿಕೆ. ಇರು, ವಿಗ್ ಹಾಕೊಂಡ್ ನಿನ್ ಜೊತೆನೆ ಬಂದು ಹೊಸ್ಕೆಲ್ ಏನೇನಿರುತ್ತೆ ಅಂತ ನೋಡ್ತೀನಿ. ಅಯ್ಯೋ ತಲೆ ಹರಟೆ, ನೀನೊಬ್ಬ ದೊಡ್ಡ ತಲೆ ಹರಟೆ ಕಣ. ನಡಿ ಅತ್ಲಾಗ ನೀಟಾಗಿ ವಿಗ್ ಹಾಕ. ಎಲ್ಲರಲ್ಲಿ ಯಾರ ಮುಂದೆನಾದ್ರೂ ವಿಗ್ ತೆಗೆದು ಬಿಟ್ಟಿಯ, ಆಮೇಲೆ ಜನ ನನಗ್ ತೆಗೆದು ಹೊಡಿತಾರೆ. ಗಂಡ್ ಮಕ್ಳನ್ನೆಲ್ಲ ಕರ್ಕ ಬಂದೀರಾ ಅಂತ. ಸುಮ್ಮನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೋಡ್ಬೇಕು ಆಯ್ತಾ? ಅಲ್ಲೇನೇ ಶಾಸ್ತ್ರ ಮಾಡ್ತಾರೆ ಅಂತ ಏನು ಮಾತಾಡಬಾರ್ದು. ಸರಿ ಅಜ್ಜಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ತಲೆಹಟ್ಟಿ ಹುಡುಗನ ಕೆಲಸನ ಹೊಸ್ಕೆ ಶಾಸ್ತ್ರಕ್ಕೆ ಕರ್ಕೊಂಡೋಗಲ್ಲ ಗಂಡ್ ಮಕ್ಳನ್ನ ಅಂತ ಅಂದಿದ್ಕೆ ನಾನು ಹಿಂದಿಂದನೇ ಬಂದಿಯಾನೆ ನೋಡು ಹೊಸ್ಕೆ ಶಾಸ್ತ್ರಕ್ಕೆ ಹೋಗಕ್ಕೆ. ನೋಡ್ದವ್ರಾದ್ರೆ ಏನ್ ಅನ್ಕೊಳಕ್ಕಲ್ಲ. ಆ ಸಾವ್ಕಾರ ನೋಡಿದ್ರೆ ಈ ಗಿರೀಶನ್ನ ಯಾವ್ದೋ ಗಿರಿಜಾ ಅನ್ಕೊಂಡು ಕೈ ಹಿಡ್ದೆಲ್ಲ ಎಳದ್ನಂತೆ, ಕೆನ್ನೆ ಎಲ್ಲ ಮುಟ್ಟದ್ನಂತೆ. ನಾನೇ ಶಾಕ್ ಆಗ್ಬಿಟ್ಟೆ ಫ್ರೆಂಡ್ಸ್ ಇವನ್ ಅವತಾರ ನೋಡ್ಬಿಟ್ಟು. ನಿಮ್ಗೂ ಶಾಕ್ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಆಯ್ತಾ? ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.